ಮೊದಲೇನೆ ಮನುಷ್ಯ ಕೋರ್ಟಿಗೆ ಹೋಗೋದು ಹೊರತು ಯಾರು ಸುಮ್ಮನೆ ಕೋರ್ಟಿಗೆ ಹೋಗಲ್ಲ. ಅದೆಲ್ಲ ರೀತಿ ಪ್ರಯತ್ನ ಮಾಡಿ ನಂತರನೇ ಅವ್ನು ಕೋರ್ಟಿಗೆ ಹೋಗೋದು, ಸ್ಟೇಷನ್ಗೆ ಹೋಗೋದು. ಅಲ್ಲಿ ಕೋರ್ಟಿಗೆ ಹೋದಾಗ, ಸ್ಟೇಷನ್ಗೆ ಹೋದಾಗ ಅವ್ನು ನ್ಯಾಯ ಸಿಗಲಿಲ್ಲ ಅಂತ ಅವ್ನು ಎಲ್ಲಿ ಹೋಗ್ಬೇಕು ಅವನು? ಇವಾಗ ಅತುಲ್ ಮಾಡಿರೋದು ಅದನ್ನೇ. ನನಗೆ ಈ ಭೂಮಿ ಮೇಲೆ ನಂಗೆ ನ್ಯಾಯ ಸಿಗ್ತಿಲ್ಲ, ನಂಗೆ ಜಸ್ಟಿಸ್ ಇಸ್ ಡ್ಯೂ ಅಂತ ಕಳ್ಸಂದು ಎದೆ ಮೇಲೆ ಬೋರ್ಡ್ ಹಾಕೊಂಡು ಆ ದೇವ್ರ ಹತ್ರ ನ್ಯಾಯ ಕೇಳಕ್ ಹೋಗಿದ್ದಾನೆ. ಆ ದೇವ್ರ ಅದನ್ನ ನನಗೆ ನ್ಯಾಯ ಕೊಡ್ತಾನ ನನಗಂತ ಇವತ್ತು ಅಂತೇಳಿ ಅಷ್ಟು ಬೇಸತ್ತು ಹೋಗಿದ್ದ ಅವನು ಸಿಸ್ಟಮ್ಗೆ. ಅವರೆಲ್ಲರೂ ಹಂಗೆ ಡಿಸಿಷನ್ ತಗೊಳಕ್ ಆಗತ್ತಾ ಅನ್ನೋದು ನನ್ನ ಪ್ರಶ್ನೆ ಸರ್. ತುಂಬಾ ಈ ತರ ವೈಲೆನ್ಸ್ ನಾನು ಕೋರ್ಟ್ 23 ಸತಿ ಅಟೆಂಡ್ ಮಾಡಿದ್ದೀನಿ. ಡೆಲ್ಲಿ ಒಳ್ಳೇದಾಗ್ಬೇಕು, ಅದೆಲ್ಲ ಬದಲಾಗಬೇಕು. ಆದ್ರೆ ನನ್ಗಿನ್ ಕಷ್ಟ ಓಡಾಡಕ್ಕೆ ಸರಿ ಅವ್ರಿಗೆ 30 ದಿನ ಲೀವ್ ಕೊಡ್ತಿದ್ರು, ಅದ್ ಬರೆದ್ರು. ಅದಾದ್ಮೇಲೆ ಪೇಯ್ಡ್ ಲೀವೇ ತಗೋಬಹುದು, ಅನ್ಪೇಯ್ಡ್ ಲೀವೇ ತಗೋಬಹುದಿತ್ತು. ಸರ್ ಹೋರಾಟ ಮಾಡ್ಲೇಬೇಕು ಸರ್ ಜೀವನದಲ್ಲಿ, ಸಂಘರ್ಷ ಮಾಡೇನೆ ಕಲಿಯುಗದಲ್ಲಿ ಬದುಕಬೇಕು. ಅದಕ್ಕೆ ನನಗೆ ಕೇಸ್ ಆಗೋಯ್ತು ಅಂತ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲ್ಲ. ಮೇಡಮ್ ನಿಮ್ಮ ಪ್ರಶ್ನೆ ಇದ್ದಿದ್ದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೇಗೆ ಬಿಟ್ರಿ ಅದೇನು ಅಂತ. ಸಾಮಾನ್ಯವಾಗಿ ನಾವು ಕೌನ್ಸಿಲಿಂಗ್ ಮಾಡುವಾಗ ಅಥವಾ ಒಬ್ರ ಜೊತೆ ಮಾತಾಡುವಾಗ ಅವ್ರ ಮಾತುಕತೆನಲ್ಲಿ, ಆ ಎಕ್ಸ್ಪ್ರೆಷನ್ ಅಲ್ಲಿ ಅಥವಾ ಆ ವೈಬ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಎಮೋಷನ್ಸ್ ಕ್ಯಾರಿ ಮಾಡ್ತಾರೆ. ಆದ್ರೆ ವೆನ್ ಮೆನ್ ಟಾಕಿಂಗ್ ವಿತ್ ಅನದರ್ ಮೆನ್ ವಿತ್ ದ ಸೇಮ್ ಕೈಂಡ್ ಆಫ್ ಇಶ್ಯೂಸ್ ಆ ರೀತಿ ಇರಲ್ಲ ಮೇಡಮ್. ಅದು ಬೇರೆನೆ ಜಾನರ್ ಇರುತ್ತೆ, ಓಪನ್ ಅಪ್ ಆಗ್ತಾರೆ. ಬಟ್ ಪಬ್ಲಿಕ್ ಅಲ್ಲಿ ಮೆನ್ಸ್ ಅಳ್ಳಿಲ್ಲ, ಎಮೋಷನ್ಸ್ ತೋರಿಸಲಿಲ್ಲ ಅಂದ್ರೆ ಡೋಂಟ್ ಥಿಂಕ್ ದಟ್ ಅವರು ದೇ ಆರ್ ನಾಟ್ ಸ್ಯಾಡ್ ಅಂತಲ್ಲ, ದೇ ಆರ್ ನಾಟ್ ಸ್ಯಾಡ್, ದೇ ಡೋಂಟ್ ಕ್ರೈ ಅಂತ ಆ ರೀತಿ ಇದು ಮಾಡ್ಕೋಬೇಡಿ. ದೇ ಎಮೋಷನಲಿ 2 ಇಯರ್ಸ್ ಬೇಕಾಗಿಲ್ಲ, ಅದರ ಬೇಕಾಗಿಲ್ಲ 2 ಇಯರ್ಸ್ ಬೇಕಾಗಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ. ಫಸ್ಟ್ ಯಾವಾಗಲೂ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಪ್ರಶಾಂತ್ ಸಂಬರ್ಗಿ ಅವರೇ, ಎಸ್ ಗೋ ಅಹೆಡ್. ನಾನು ಜನರಿಗೆ ನಿಖಿತಾನ ಒಂದು ವಿಕೃತ ಮನಸ್ಸಿನ ಬಗ್ಗೆ ಜನರಿಗೆ ತಿಳಿಸ್ಬೇಕಿತ್ತು, ಯಾಕೆ ಆತ ನೊಂದಿದ್ದ ಅಂತ. 9 ಕೇಸ್ ಅಲ್ದೇನೆ, ಡೌರಿ ಹರಾಸ್ಮೆಂಟ್ ಕೇಸ್ ಅಲ್ದೇನೆ ಅವಳಿಗೆ ಕೊಟ್ಟಂತ ಕಿರುಕುಲ, ಮಗು ತೋರಿಸದೇ ಇರೋದು ಒಂದು. ಎರಡನೇದು ತನ್ನ ಗುದದ್ವಾರವನ್ನ ನೆಕ್ಕು ಅಂತ ಹೇಳೋದು, ಆಂಪಿಟ್ ಅನ್ನ ನೆಕ್ಕು ಅಂತ ಹೇಳೋದು, ಇದೆಲ್ಲ ಸೂಸೈಡ್ ನೋಟ್ ಅಲ್ಲಿ ಬಂದಿದೆ. ಈ ತರದ ವಿಕೃತ ಮನಸ್ಸು ಆ ನಿಖಿತಾಗಿತ್ತು. ಈ ವಿಕೃತ ಮನಸ್ಸಿನ ಹೆಂಗಸರು ಸಮಾಜದಲ್ಲಿ ಅನೇಕರಿದ್ದಾರೆ. ಎಲ್ಲಾ ಹೆಣ್ಮಕ್ಳು ಹಾಗಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಎಲ್ಲ 1% ಬ್ಲಾಕ್ ಶೀಪ್ ಇದೆ. ಆದ್ರೆ ಈ 498 ಕೇಸನ್ನ ಮಿಸ್ಯೂಸ್ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಒತ್ತಿ ಹೇಳಿದೆ. ಶ್ರೀಮತಿ ನಾಗರತ್ನ, ಆನರಬಲ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಅದ್ರ ಬಗ್ಗೆ ಹೇಳಿದ್ದಾರೆ. ಲಲಿತಾ ಮೇಡಮ್ ಅವರು ಮೊನ್ನೆ ಬೆಂಗಳೂರಲ್ಲಾದ ಒಂದು ಕೇಸು, ನಿನಗೆ 6 ಲಕ್ಷ ಯಾಕೆ ಬೇಕು, ಏನಕ್ಕೆ ಖರ್ಚಾಗತ್ತೆ ಅಂತ ಒಂದು ಡೈವೋರ್ಸ್ ಕೇಸ್ ಪಿಟಿಷನ್ ಅನ್ನ ವೆರಿ ಕ್ಲಿಯರ್ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಅನೇಕ ಡಿಸಿಪಿಗಳು, ಅನೇಕ ಪೊಲೀಸ್ ಕಮಿಷನರ್ಗಳು ತಮ್ಮ ರಿಪೋರ್ಟ್ ಅಲ್ಲಿ 498 ಮಿಸ್ಯೂಸ್ ಆಗ್ತಾ ಇದೆ, ಗಂಡಸರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಭಿಪ್ರಾಯವನ್ನ ನ್ಯಾಷನಲ್ ಕ್ರೈಮ್ ಬ್ಯೂರೋಗೆ ಅದನ್ನ ತಿಳಿಸಿದ್ದಾರೆ. ಹೀಗಿರ್ಬೇಕಾದ್ರೆ ಈ ಕಾನೂನನ್ನ ರಿಪೆಲ್ ಮಾಡಿ ಜೆಂಡರ್ ನ್ಯೂಟ್ರಲ್ ಲಾ, ಅಮೆರಿಕ ಮತ್ತು ಜಪಾನ್ ಮತ್ತು ಜರ್ಮನಿಯಲ್ಲಿ ಇರ್ತಕ್ಕಂಥ ಜನರಲ್ ನ್ಯೂಟ್ರಲ್ ಲಾ ಅಂತಂದ್ರೆ ಶಿ ಮತ್ತು ಹೀಗೆ ಡಿಫ್ರೆನ್ಸ್ ಇಲ್ದೇನೆ ಒಂದು ನ್ಯೂಟ್ರಲ್ ಲಾ ಅನ್ನು ತರೋದು ನಮ್ಮ ಹೋರಾಟ ಆಗಿದೆ. ಆ ಹೋರಾಟಕ್ಕೆ ಮತ್ತೆ ಈ ಮುಂದಿನ ಮೀರಾ ರಾಘವೇಂದ್ರ ಅವ್ರು ಹೇಳ್ದಂಗೆ ಜೆಂಡರ್ ನ್ಯೂಟ್ರಲ್ ಲಾ ತರೋದಕ್ಕೆ ಭಾರತ ಸಿದ್ಧವಾಗಿದೆಯಾ? ಇನ್ನು ಕೂಡ ನಮ್ಮ ಹೇಳಿದ್ರಲ್ಲ ಸಮಾನತೆ, ಒಂದ್ ನಿಮಿಷ, ಸಮಾನತೆ ಅಂತ ಹೇಳಿದ್ರಲ್ಲ, ಇವತ್ತು ಸಮಾನವಾಗಿ ಗಂಡಸರು ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಹೋಗೋ ರೀತಿ ಹೆಣ್ಮಕ್ಳು ಈ ದೇಶದಲ್ಲಿ ನಡ್ಕೊಂಡು ಹೋಗಕ್ಕಾಗತ್ತೆ? ಅವತ್ತು ಸಮಾನತೆ ಅವ್ರು ಹೇಳಿದಂತ ಲಾ ಈ ದೇಶದಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗತ್ತೆ? ಅಲ್ಲಿವರೆಗೂ ಕೂಡ ಆಗೋದಿಲ್ಲ. ಕೆಲವೊಂದು ಕಾನೂನುಗಳು ಮಿಸ್ಯೂಸ್ ಆಗ್ತಾ ಇದೆ ಅಂದ್ರೆ ಬರೀ 498 ಅಷ್ಟೇ ಅಲ್ಲ, ಅಟ್ರಾಸಿಟಿ ಕೂಡ ಮಿಸ್ಯೂಸ್ ಆಗ್ತಾ ಇದೆ ಈ ದೇಶದಲ್ಲಿ. ಆದ್ರೆ ಕೆಲವರ ಹಕ್ಕುಗಳನ್ನ ರಕ್ಷಿಸಲಿಕ್ಕೋಸ್ಕರ ಈ ಕಾನೂನುಗಳನ್ನ ಮಾಡಿದ್ದಾರೆ. ದುರ್ಬಳಕೆ ಆಗ್ತಾ ಇದೆ. ಈ ತರ ಪ್ರಕರಣಗಳು ಬೆಳಕಿಗೆ ಬಂದಾಗ ನಾವು ಚರ್ಚೆ ಮಾಡ್ತೀವಿ. ಯಾವ ರೀತಿ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ, ಅದು ನಮ್ಮ ಕಳಕಳಿ ಕೂಡ ಹೌದು. 498 ಮಿಸ್ಯೂಸ್ ಮಾಡ್ಕೊಂಡಷ್ಟು ಬಹಳಷ್ಟು ಜನ ಇದ್ದಾರೆ. ಹಾಗಂತ ಹೇಳಿ ಅವರಿಗೋಸ್ಕರ ಇವತ್ತು ಒರಿಜಿನಲ್ ಆಗಿ ರಿಯಲ್ ಆಗಿ ಯಾರು ಪೀಡಿತರಾಗಿದ್ದಾರೆ ಅವರಿಗೆ ನಾವು ನ್ಯಾಯ ಕೊಡಿಸಕ್ಕೆ ಕಷ್ಟ ಆಗುತ್ತೆ. ಇದು ಒಂದು ಹಿಡಿತ ಇದೆ ಕೌಟುಂಬಿಕ ವಿಚಾರಗಳಲ್ಲಿ, ಹೆಣ್ಮಕ್ಳಿಗೆ ಒಂದು ಹಿಡಿತ ತರಲಿಕ್ಕೆ ಆಗೋದು ಇದು ಒಂದೇ ವಿಚಾರದಲ್ಲಿ. ಎಷ್ಟೋ ಪ್ರಕರಣಗಳಲ್ಲಿ 498 ರಿಜಿಸ್ಟರ್ ಆದ ಕಾರಣ ಹೆಣ್ಮಕ್ಳನ್ನ ವಾಪಸ್ ಕರೆದುಕೊಂಡು ಹೋಗಿ ಮತ್ತೆ ರೀಜಾಯಿನ್ ಆದಂತ ಪ್ರಕರಣಗಳು ಕೋರ್ಟ್ ಅಲ್ಲಿ ಇದೆ, ಬೇಕಾದಷ್ಟಿದೆ. 498 ರಿಜಿಸ್ಟರ್ ಆದ ಕಾರಣಕ್ಕೆ ಸಂಸಾರಗಳು ಸರಿ ಹೋದಂತಹ ಪ್ರಕರಣಗಳು ಸಾಕಷ್ಟು ಇದೆ. ಯಾಕಂದ್ರೆ 498 ಕ್ರಿಮಿನಲ್ ಕೇಸ್, ಅದು ನಾನ್ ಬೇಲಬಲ್ ಸೆಕ್ಷನ್ ಆಗಿರೋದ್ರಿಂದ ಅದು ಬೇಡ ಆಗಿರುತ್ತೆ ಕುಟುಂಬದವರಿಗೆ. ಇದನ್ನೆಲ್ಲ ಫೇಸ್ ಮಾಡ್ಕೊಳ್ಳೋದು ಬೇಡ, ನಾವೇ ಕೂತ್ಕೊಂಡು ಮಾತನಾಡ್ಕೊಳ್ಳೋಣ ಅಂತ. ಈವನ್ 498 ದಲ್ಲಿ ಕೂಡ ಫಸ್ಟ್ ಸ್ಟೇಜ್ ಅಲ್ಲೇ
ಮೀಡಿಯೇಷನ್ ಕೂಡ ಕ್ರಿಮಿನಲ್ ಕೇಸ್ ಆಗಿದ್ರು ಕೂಡ ಮೀಡಿಯೇಷನ್ ಇದೆ, ಅಲ್ಲಿ ಕೂಡ ನೀವು ಹೊಂದಾಣಿಕೆ ಮಾಡ್ಕೊಂಡು ಕೇಸ್ ವಾಪಸ್ ತೆಗೆದುಕೊಂಡು ಮತ್ತೆ ರೀಜಾಯಿನ್ ಆಗಿ ಅಂತ ಹೇಳಿ. ಹಾಗೆ 498 ದಾಖಲಾದಾಗ ಇಟ್ ಇಸ್ ಎ ಗ್ರೌಂಡ್ ಫಾರ್ ಡೈವರ್ಸ್. ಗಂಡಂಗೆ ಡೈವರ್ಸ್ ತಗೊಳ್ಳಿಕ್ಕೆ ಒಂದು ಆಸಾನದಂತಹ ಒಂದು ಇದು ಅದು ಅದರಿಂದ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಇಬ್ರು ನಡುವೆ 498 ದಾಖಲಾಗಿದೆ, ಕುಟುಂಬದವ್ರ ಮೇಲೆ ದಾಖಲಾಗಿದೆ ಅಂತ ಅಂದ್ರೆ ಇಬ್ಬರ ನಡುವೆ ಹೊಂದಾಣಿಕೆ ಬರಲ್ಲ. ಈ ರೀತಿಯ ಒಂದು ಕೇಸ್ ಆದಂತ ಸಂದರ್ಭದಲ್ಲಿ ಅರೆಸ್ಟ್ ಆಗಿರ್ತಾರೆ, ವೈಮನಸ್ಯ ಇರುತ್ತೆ, ಮತ್ತೆ ನಾವು ಅವ್ರನ್ನ ರಿಜಾಯಿನ್ ಮಾಡಿಸಿದ್ರು ಅಲ್ಲ. ಎರಡು ತರನೇ ಇದೆ, ಎರಡು ತರನೇ ಇದೆ. ನಾವು ಅತುಲ್ಗೂ ಸಪೋರ್ಟ್ ಮಾಡ್ತಾ ಇದ್ದೀವಿ, ಅದೇ ರೀತಿ ಗಂಡನಿಂದ ಕಿರುಕುಳವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಅಲಿಮನಿಗೆ ನಿಜವಾಗ್ಲೂ ಹೇಳಿ, ಅಲಿಮನಿ ಇವತ್ತು ಪ್ರೊಸೀಜರ್ ಯಾವ ತರ ಇದೆ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನೋದು ಡಿಸಿಷನ್ ಮಾಡಕ್ಕಿಂತ ಮೊದಲು ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾರೆ. ಮಾಹಿತಿ ತೆಗೆದುಕೊಳ್ಳಿ. ಮೇಂಟೆನೆನ್ಸ್ ಅಲಿಮನಿ ಅಂತ ಬಂದಾಗ ಕೋರ್ಟ್ ಏನು ಕಣ್ಮುಚ್ಕೊಂಡು ಯಾವ್ದನ್ನು ಆರ್ಡರ್ ಮಾಡೋದಿಲ್ಲ. ಈಗ ಸಿಸ್ಟಮ್ ಹೇಗಿದೆ ಅಂತಂದ್ರೆ ಮೇಂಟೆನೆನ್ಸ್ಗೆ ನೀವು ಫೈಲ್ ಮಾಡಿದಾಗ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಸ್ಟೇಟ್ಮೆಂಟ್ ಅನ್ನ ಕಂಪಲ್ಸರಿಯಾಗಿ ಕೋರ್ಟ್ಗೆ ನಾವು ಫೈಲ್ ಮಾಡಬೇಕು ಮೊದಲೇ, ಅದರ ನಂತರ ಆರ್ಡರ್ ಆಗುವಂತದ್ದು. ಹಂಗೆ ಆರ್ಡರ್ ಆಗಲ್ಲ ಅಲ್ವಾ? ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂದ್ರೆ ಆಕೆ ಕೊಡ್ಬೇಕಾಗುತ್ತೆ, ಆಕೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಕೊಡ್ಬೇಕಾಗುತ್ತೆ. ನೀವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಸ್ಟೇಟ್ಮೆಂಟ್ ಅನ್ನ ಫಾಲ್ಸ್ ಆಗಿ ನೀವು ಕೋರ್ಟ್ಗೆ ಹಾಕಿದ್ರೆ ಪನಿಷ್ಮೆಂಟ್ ಇದೆ. ನೀವು ಹೇಳೋ ಮಾತು ಕರೆಕ್ಟ್ ಇದೆ. ಸ್ವಾಭಿಮಾನಿ ಹೆಣ್ಮಕ್ಳು ನನ್ನ ಮದ್ವೆ ಮಾಡ್ಕೊಂಡು ಪ್ರೀತಿಸ್ತೀನಿ ಅಂತ ನನ್ನ ಯೂಸ್ ಮಾಡ್ಕೊಂಡು ಇವನ್ ಶ್ರೀಮಂತನ ತರ ಇದ್ದಾನೆ, ನನ್ನ ಬೀದಿಗೆ ಹಾಕ್ಬಿಟ್ಟ ಅಂತ ಯಾರು ಎಮೋಷನಲಿ ಇವನ್ ಹೆಣ್ಮಕ್ಳು ಡೌನ್ ಆಗಿದೆ, ಫೀಲ್ ಲೋ ಅಲ್ಲ, ಅವ್ರು ಅದ್ರ ಸ್ವಾಭಿಮಾನಿ ಹೆಣ್ಮಕ್ಳು ತಗೊಳಲ್ಲ. ತಗೊಳ್ಳದೆ ಇರೋರು ಸ್ವಾಭಿಮಾನಿ ಹೆಣ್ಮಕ್ಳು ತುಂಬಾ ಜನ ಉದಾಹರಣೆ ಕೆಲಸ ಮಾಡೋ ಹೆಣ್ಮಕ್ಳು. ಆದ್ರೆ ನನಗ್ ದುಡ್ಡೇ ಬೇಕು ಅಂತ ಕಿತ್ಕೊಳ್ಳೋರು ಇದೆಲ್ಲ ಈಗೋ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಮೇಂಟೆನೆನ್ಸ್ ಕಡಿಮೆ ಮಾಡಿಸ್ಕೊಂಡು ಬರ್ಬೋದು ಮೇಡಮ್. ಎಷ್ಟೋ ಜನ ಹೈಕೋರ್ಟ್ ಬರ್ತಾರೆ, ಸುಪ್ರೀಂ ಕೋರ್ಟ್ ಇದೆ. ಇವ್ರು ಬಂದು ಅತುಲ್ ಅವರು ಎಜುಕೇಟೆಡ್ ಇದ್ದಾರೆ, ಒಳ್ಳೆ ಲಾಯರ್ ಇಟ್ಕೊಂಡ್ರೆ ಇವತ್ತು ಎಷ್ಟೆಷ್ಟು ಕೇಸ್ಗಳಲ್ಲಿ ಅತುಲ್ ಸುಭಾಷ್ ಕೇಸು ಒಂದ್ ಚಿಕ್ಕ ಬ್ರೇಕ್ ಹೋಗೋಣ. ಅತುಲ್ ಸುಭಾಷ್ ಕೇಸು ಒಂದು ಕೇಸು, ಅದು ತೀರಾ ವಿಚಿತ್ರವಾದಂತ ಕೇಸು ಅಷ್ಟೇ ಅಲ್ಲ, ದುರದೃಷ್ಟಕರವಾದಂತ ಕೇಸು. ಇದರಲ್ಲಿ ಆತ್ಮಹತ್ಯೆ ನಡೆದು ಹೋಗಿದೆ, ಇದನ್ನ ಕೊಲೆ ಇಂಡೈರೆಕ್ಟ್ ಆಗಿ ಅಂತ ಹೇಳ್ಬೋದು. ಆದರೆ ಎಲ್ಲಾ ಕೇಸ್ಗಳಿಗೂ ಇದನ್ನೇ ಅಪ್ಲೈ ಮಾಡಿ ಯಾರಿಗೂ ಹೆಣ್ಣು ಮಕ್ಕಳಿಗೆ ಅಲಿಮನಿನೇ ಬೇಡ, ಜೀವನಾಂಶನೇ ಬೇಡ ಅಂತ ಹೇಳಕ್ಕಾಗತ್ತಾ? ಬೇಡ ಅಂತ ಸುಮ್ಮನೆ ಇರೋ ಸ್ವಾಭಿಮಾನಿ ಹೆಣ್ಮಕ್ಳುಗಳು ಇದ್ದಾರೆ. ಇಲ್ಲ, ಎಲ್ಲಾ ಸರಿ ಮಾಡ್ಕೊಂಡು ಮತ್ತೆ ಸಂಸಾರನ ಸರಿ ಮಾಡ್ಕೊಂಡು ಹೋಗೋ ಅಂತ ಕುಟುಂಬಗಳು ಕೂಡ ಇದಾವೆ 498 ಹಾಕಿದ್ಮೇಲೂ ಕೂಡ. ಆದ್ರೆ ಇದನ್ನ ಹೇಗ್ ನೋಡ್ಬೇಕು? ಅತುಲ್ ತನ್ನ ಇನ್ನೊಂದಿಷ್ಟು ಮನಸ್ಸಿನ ಭಾವನೆಗಳನ್ನ ಆತ್ಮಹತ್ಯೆಗೂ ಮುಂಚೆ ಹಂಚ್ಕೊಂಡಿದ್ರು, ಅದನ್ನ ನೋಡೋಣ ಚಿಕ್ಕ ಬ್ರೇಕ್ ನಂತರ.